ಹಗ್ಗ ಅವನ ಈ ಹಾಳ ಜನ್ಮಕ್ಕೆ ಬೆಂಕಿ ಹಚ್ರಿ ಅವನ ಅಲ್ರಿ ನಂದಂತೂ ಈ ಜನ್ಮದಾಗ ಮದ್ವಿ ಆಗಂಗೆ ಕಾಣಿಸಲ್ರಿ. ಯಾಕಂದ್ರ ನನಗೆ ಮದ್ವಿ ಮದ್ವಿ ಮಾಡೋರು ಭಾಳ ಡೇಂಜರ್ ಅದಾರಿ ಗೊತ್ತೇನ್ರಿ. ಅವ ಅನಲ್ರಿ ಅವ್ನು ಚಿನ್ಮಳ್ರಿ ಅವನಪ್ಪ ಕಕ್ಕ ಸಿಗಲ್ರಿ ಅವನ ಮಗ ಅವ ನೋಡು ಕಕ್ಕ ಒಂದು ಹೆಣ್ಣು ನೋಡು ಕಕ್ಕ ಪೊಲೀಸ್ ಡ್ಯೂಟಿ ಅದ ತೆಳಾತೀನಿ ಮಗನಿಗೆ ನೋಡ್ತಾ ಕಚ್ಚಿ ಹಿಡಿತಾನ ಮಗ ಹೋತ ಹಂಗೆ ಸಿಗಬೇಕಂದ ನನ್ನ ಕೈಯಾಗ ಅವ ಈ ಸಾರಿ ಅವನಿಗೆ ಬಿಡಲ್ರಿ ಅವನ ಅದು ಅಲ್ದೆ ದೇವಣಿಗೆ ಗಡ್ಡಪ್ಪ ಕಕ್ಕ ಹೇಳಿನಿ ನೋಡ್ರಿ ಕಕ್ಕವ್ರ ನೀವು ಒಂದ್ರ ಆ ಕಡೆ ಈ ಕಡೆ ತಿರುಗಾಡ್ತೀರಿ ಅರ್ಬಿ ಸಂತಿಗೆ ಚಡ್ಚಣ ಭಾಗನಾಡ ಹೋತೀರಿ ನಮ್ಗೊಂದು ಹೆಣ್ಣು ನೋಡ್ರಿ ಹೆಣ್ಣ ಕೊಟ್ಟ ಪುಣ್ಯ ಕಟ್ಕೊಳ್ರಿ ಈ ನನ್ನಿದಾಗ ಹೆಣ್ಣ ಕೊಟ್ಟ ಪುಣ್ಯ ಕಟ್ಕೊಳ್ರಿ ಹೆಣ್ಣ ಕೊಟ್ಟ ಪುಣ್ಯ ಕಟ್ಕೊಳ್ರಿ ಇರ್ಲಿ ಹ್ಯಾಂಗೂ ಶಾಂತೇಶಪ್ಪನವ್ರ ಲಗ್ನಕ್ಕೆ ಹೊಂಟೀನಿ ಅದೇ ಲಗ್ನದಾಗ ನಾವು ನನ್ನ ಹಣೆ ಬರಕ್ಕ ಗುಡ್ಡರ ಇರ್ಲಿ ಕುಂಟರ ಇರ್ಲಿ ಅದು ಹ್ಯಾಂಗ ಕುಂಟ ಹಿಂಗ್ ಬರ ಹಿಂಗಿದ್ರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಹೋಗ್ತೀನಿ. ಇದು ಬಿಡ್ರಿ ಪಕ್ಕ ನಮ್ಮ ಹನುಮಂತ ವಾಲಿಕಾರ ನೋಡ್ರಿ ಏನ್ರಿ ಬಣ್ಣ ಹೆಂಗದ ಬಣ್ಣ ಆ ಬಣ್ಣಿನ ಕಿರ ಇಲ್ರಿ ಒಟ್ಟು ಅವನು ಆಕಿನ ಮದ್ವಿ ಮಾಡ್ಕೊಂಡು ಹೋಗ್ಬಿಡ್ತೀನ್ರಿ ನಮ್ಮ ಮನೆಗೆ ನೋಡ ಏನಾಕಾಗಲ್ಲ. ಬರ್ರಿ ಯಜಮಾನ್ರ ನಮಸ್ಕಾರ ರೀ. ಏನಪ್ಪಾ ತಮ್ಮ ಇದೇ ಊರಿನವನೇನು ನೀನು? ಕೂದ್ ಇದೇ ಊರ ಅವ್ ನೋಡ್ರಿ ಅಪ್ಪ. ಯಾಕ್ರಿ ಏನಾಗ್ಬೇಕಾಗಿತ್ತು? ಯಾಕೋ ನೀ ಊರಿಗೆ ಹೊಸಬರಂತ ಕಾಣಕತ್ತೈತಿ ಅಂದ್ರ ನಿಮ್ಮ ಹೆಸರೇನ್ರಿ ಸಾಬ್ರ? ನನ್ನ ಹೆಸರ ಡಾಕ್ಟರ್ ಸಂಜಯ್ ಅಂತ. ಇದೇ ಊರಿಗೆ ಹೊಸದಾಗಿ ಬಂದಿರುವ ಸರ್ಕಾರಿ ಆಸ್ಪತ್ರೆ ಸರ್ಜನ್. ಬರೋಬರ್ ಆಗ್ಯದ್ರಿ, ಭಾಳ ಚಲೋ ಆಗ್ಯದ ಬಂದು. ಅಂದಂಗ ನಿಮಗ ಮಕ್ಳು ಅದಾವೇನ್ರಿ? ಅದ್ರಾಗ ಹೆಣ್ಮಕ್ಳು ಎಷ್ಟು ಜನ ಹೇಳ್ರಿ ಅಪ್ಪ, ನಮಗ್ ತಡ್ಕೊಳ್ಳೋದಾಗಲ್ಲ ಆಗ್ಯಾವ. ಛೇ, ವಿಚಿತ್ರ ವ್ಯಕ್ತಿಯಪ್ಪ ನೀನು. ನನಗೆ ಇನ್ನೂ ಮದುವೆನೇ ಆಗಿಲ್ಲ, ಇನ್ನು ಮಕ್ಕಳೆಲ್ಲಿಂದ ಬರಬೇಕು? ಅವನ ಒತ್ತು ಹೊಂಡತನ ಹೆಣ್ಣು ಕೇಳ್ಕೊತ ಹೋದ್ರು ಇಂಥವ್ರೆ ಗಂಟು ಬೀಳಂಗೆ ಕಾಣಿಸ್ತಾರ ನನಗೆ. ಈ ಕ್ಯಾಂಡಿಡೇಟ್ ನೀವು ನಮ್ಮ ಲಿಸ್ಟಿಗೆ ಸೇರಿದ್ರಿ. ಅವನ ಹೋಲ್ ಬಿಡ್ರಿ, ನೀವು ಮದ್ವೆ ಆಗಿಲ್ಲಲ್ಲ ಅಂದ್ರೆ ನೀವು ನಮ್ಮ ಲಿಸ್ಟಿಗೆ ಸೇರಿದ್ರಿ ಅಂದಂಗ ಕೈಯ ಬ್ಯಾಗ್ ಹಿಡ್ಕೊಂಡು ಈ ಕಡೆಯಲ್ಲಿ ಹೊಂಟ್ರಿ ಸಾಬ್ರ. ಇಲ್ಲಿ ನನ್ನ ಸ್ನೇಹಿತನೊಬ್ಬ ಇನ್ಸ್ಪೆಕ್ಟರ್ ಅನಂತನ್ ಅಂತ ಹೇಳಿದ್ದಾರೆ. ಇವತ್ತು ಅವರ ಮಾವನಾದ ಶಾಂತೇಶನವರ ಮದುವೆ ಇದೆ. ಆದ್ರೆ ನಾನು ಅವ್ರ ಮದುವೆಗೆ ಹೋಗಬೇಕು. ಆದ್ರೆ ಅವರ ಮನಿನೇ ನೋಡಿಲ್ಲ. ನಿನಗೇನಾದ್ರೂ ಅವ್ರ ಮನಿ ಗೊತ್ತೇನಪ್ಪ? ಪಕ್ಕ ಗೊತ್ತೈತ್ರಿ. ಅವನ ಅದೇ ಮದ್ವಿ ನಾನು ತಯಾರಾಗಿ ಬಂದೀನಿ. ಡ್ರೆಸ್ ಯೂನಿಫಾರ್ಮ್ ತೆಗೆದ್ಬಿಟ್ಟು ಎಂತನ ಡ್ಯೂಟಿ ಮಾಡಿ ಬಂದು ಅವ್ನು ಏನ್ ಹಾಕನಲ್ಲಕ್ ಊರನವ್ರ ಅಂತೇಳಿ ಯೂನಿಫಾರ್ಮ್ ಎಲ್ಲ ಗುಂಡಿ ಸಿಗಿಸಿ ಪಕ್ಕ ಅರ್ಬಿ ಹಾಕೊಂಡ್ ಬಂದೇನ್ರಿ. ನೋಡ್ರಿ ನಾ ನೀವು ಇದು ನಿಮ್ದು ಯಾರಂದ್ರಿ? ಶಾಂತೇಶಪ್ಪನವ್ರ ಮದ್ವೆ ಅಲ್ರಿ. ಅಂದ್ರ ಅನಂತ್ ಸರ್ ಅವ್ರ ನೀವು ಪ್ರಾಣ ಸ್ನೇಹಿತರು ಕಾಣಿಸ್ತೀರಿ. ಹೌದಪ್ಪ, ಅನಂತ ನಾನು ಇಬ್ರು ಒಂದೇ ಕಾಲೇಜಿನಲ್ಲಿ ಓದಿದ ಪ್ರಾಣ ಸ್ನೇಹಿತರು. ಹಾಗಾದರೆ ನೀನ್ ಯಾರಂತ ನನಗ ಪರಿಚಯ ಆಗ್ಲಿಲ್ಲಪ್ಪ. ಏನ್ ಹೇಳ ಪ್ರಯೋಜನವ್ರಿ, ನಿಮ್ಗೆ ಮದಿನೇ ಆಗಿಲ್ಲ. ಆದ್ರೂ ಹೇಳ್ತೀನಿ ಕೇಳ್ರಿ ಡಾಕ್ಟರ್ ಸಾಹೇಬ್ರ. ನೋಡ್ರಿ, ನನ್ನ ಹೆಸರ ಕೋದಂಡ ಅಂತ್ರಿ. ನಾನು ಪೊಲೀಸ್ ಡ್ಯೂಟಿ ಮಾಡಾಕತ್ತೀನಿ. ಪೊಲೀಸ್ ಡ್ಯೂಟಿ ಮಾಡಾಕತ್ 10 ವರ್ಷ ಆತ್ರಿ. ಆದ್ರ ನಂದು ಅಂತ ಹೇಳಾಕ ಒಂದ್ ಹೆಣ್ತಿ ಇಲ್ರಿ ಅವನ ಮನ್ಯಾಗ. ನಾನು ನಾನೇ ಬರಕ ಒಳ್ಳೆ ಕಾಮಿಡಿಯಾಗಿ ಮಾತಾಡ್ತಪ್ಪ ನೀನು. ಪೊಲೀಸ್ ಖಾತೆಯಲ್ಲಿ ಕೆಲಸ ಮಾಡುವವರು ಹೆಚ್ಚು ಹೆಂಡತಿ ಕಡೆ ಚಿಂತೆ ಮಾಡಬಾರದು. ಯಾಕಂದ್ರೆ ದೇಶದ ರಾಷ್ಟ್ರ ಅವರ ಕೈಯಲ್ಲಿ ಅಡಗಿರುತ್ತದೆ. ಕಾಕಿ ಬಟ್ಟಿ ತೊಟ್ಟ ಮೇಲೆ ಕರ್ತವ್ಯನಿಷ್ಠರಾಗಿ ಕೆಲಸ ಮಾಡಬೇಕು, ಹೊರತು ಹೇಡಿಗಳಂತ
ಇವನು ಶರಣ್ ಲಿಸ್ಟಿಗೆ ಸೇರ್ಸ್ಬೇಕಾಗ್ಯದ ಇವನಿಗೆ. ಏನೇನು ಹೇಳಕತ್ತಾರ ನೋಡ್ರಿ ನಾವು ನೋಡಾಗ ಇದು. ಅಲ್ರಿ ಡಾಕ್ಟರ್ ಸಾಬ್ರ, ನಿಮ್ಮಂತವ್ರು ಯಾರು ಈಗಿಸ್ತಾರಿ ಈಗಿನ ಜಮಾನ್ದಾಗ ರೀ? ಮೊದಲು ಮದಿರಿ, ಆಮ್ಯಾಲ ಡ್ಯೂಟಿ. ಹೋಲ್ರಿ ನೀವು ಈಗ ಮದುವೆ ಹೋಗ್ಬೇಕಲ್ರಿ? ಅಲ್ಲ, ನೀವು ಸರ್ಕಾರಿ ಡ್ಯೂಟಿ ಮಾಡ್ತೀರಿ, ಒಪ್ಕೋತೀನಿ. ಕರೆಕ್ಟ್ ಟೈಮಿಗೆ ನೀವು ಡ್ಯೂಟಿ ಮಾಡ್ತೀರಿ ಏನ್ರಿ? ರಾತ್ರಿ ಬರ್ತಾರಿ, ರಾತ್ರಿ ಕುಂಬಾರ ಮಲ್ಲೋದ್ರಿ ನೋಡ್ಬೇಕು ನೀವು ಹೊಲ್ದಾಗಿರ್ತಾರ. ಬ್ಯಾನಿ ಬರ್ತಾರ, ಬ್ಯಾನಿ ಏನಾರ ಆತ, ಕಾಲರ ಒಂಕಾತದ ಏನಾರ ಆತದ, ಡಾಕ್ಟರ್ ದವಾಖಾನಿಗೆ ಬರ್ತಾರೆ, ನೀವು ಎದ್ದು ಬರ್ತೀರಿ ಏನ್ರಿ? ಅವಶ್ಯವಾಗಿ ಇರ್ತೀನಿ. ಯಾಕಂದ್ರ ಈಗಿನ ಕಾಲದ ವಾತಾವರಣದಲ್ಲಿ ರೋಗ ರುಜಿಗಳು ಮನುಷ್ಯನಿಗೆ ಯಾವ ಸಮಯದಲ್ಲಿ ಹೇಗೆ ಬರುತ್ತದಂತ ಹೇಳೋಕೆ ಆಗೋದಿಲ್ಲ. ಬರೋಬರಿ. ಒಂದೇ ಮಾತಿನಲ್ಲಿ ಹೇಳಬೇಕಂದ್ರೆ, ನೀವು ಪೊಲೀಸ್ ಖಾತೆದಾಗಿದ್ದು ಕಳ್ಳರ ಜೊತೆ ಹೋರಾಡ್ತೀರಿ, ನಾವು ಡಾಕ್ಟರ್ ಆಗಿದ್ದು ರೋಗಿಗಳ ಜೊತೆ ಹೋರಾಡ್ತೇವೆ ಅಷ್ಟೇ. ಬರೋಬರ್ರಿ ಡಾಕ್ಟರ್, ನಿಮ್ಮದು ಬರೋಬ್ಬರಿ ಐತ್ ನೋಡ್ರಿ. ಹೋಲ್ರಿ, ನಿಮ್ಮ ಮಾತಿನಂತ ಈಗಿನ ಡಾಕ್ಟರ್ ಯಾರು ನಡೀತಾರಿ ಹಂಗ? ಅಲ್ರಿ, ಬಡವರಿಗಾಗಿ ಬಂದಿರ್ತಕ್ಕಂಥ ಔಷಧ ಗುಳಿಗಿರಿ ಅವನವನು ಗೌರ್ಮೆಂಟ್ ಡಾಕ್ಟರ್ ಇರ್ತಾರಲ್ರಿ, ಅದೆಲ್ಲ 2 ನಂಬರ್ದ ಮಾರ್ಕೊಂಡು ಅವನವನು ಡಾಕ್ಟರ್ ಇರ್ತಾರೆ. ನೋಡ್ಬೇಕ್ರಿ, ಅವರು ಮುಂಜಾನೆ ಎದ್ದು ನಮ್ಮ ಹೊಲ್ತನ ರೋಡಿಗೆ ಬರ್ತಾರ್ರಿ. ಹೆಂಗ್ ಬರ್ತಾರ ಗೊತ್ತೇನ್ರಿ? ಯಾಕೆ ಬರ್ತಾರ ಗೊತ್ತೇನ್ರಿ? 2 ನಂಬರ್ದ ರೊಕ್ಕ ಗಳಿಸಿ ನಡ್ಲಿಕ್ಕೆ ಬರಲ್ರಿ ಸಾಬ್ರ. ಇರ್ಲಾಕ್ರಿ ಅಂದ್ರ ನೀವು ಈ ತರ ಹೇಳೋದು ಈ ಜಮಾನದಾಗ ನಡೆಯಲ್ರಿ. ಅದ್ರಾಗ ಎಲ್ಲಿ ಬಿ ನೋಡ್ರಿ, ಸಂಧ್ಯಾಗ ನೋಡ್ರಿ, ಗೊಂದ್ಯಾಗ ನೋಡ್ರಿ, ಬರೀ ಲಂಚ ಲಂಚ ಲಂಚ. ಕೋದಂಡ, ನೀನು ಹೇಳುವ ಮಾತ ಸರ್ಕಾರ ಕೊಡುತ್ತಿರುವ ಸವಲತ್ತನ್ನು ಸರ್ವರು ಅರ್ಥ ಮಾಡಿಕೊಂಡರೆ ನಮ್ಮ ಭಾರತ ದೇಶ ಉದ್ಧಾರವಾಗುವುದರಲ್ಲಿ ಸಂದೇಹವೇ ಇಲ್ಲ. ಲಂಚವೆಂಬ ಅಂಕುಶ ನಮ್ಮ ದೇಶವನ್ನೇ ನಾಶ ಮಾಡುವ ಸೋಂಕು ರೋಗವಾಗಿ ಬಿಟ್ಟಿದೆ. ಈ ಲಂಚಕ್ಕೆ ಆಶೆ ಬೀಳದಂತೆ ನೋಡಿಕೊಂಡು ಹೋಗುವುದು ನಮ್ಮಂಥ ಅಧಿಕಾರಿಗಳ ಕರ್ತವ್ಯ. ರೋತಮ್ಮ, ಎಲ್ಲ ಬರೋರೈತ್ರಿ ಡಾಕ್ಟ್ರ. ಆಗ್ಲೇ ಭಾಳ ಟೈಮ್ ಆಗ್ಯದ್ರಿ, ಮತ್ತ ನಡ್ರಿ ಮದ್ವಿ ಹೋಗೋಣಂತ. ನಡ್ರಿ, ಟೈಮ್ ಭಾಳ ಆಗ್ಯದ. ಬರ್ರಿ.